ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸುತ್ತನ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ PKL ಸೀಸನ್ 11 ಯಾವಾಗ ಶುರು ಆಗುತ್ತೆ ಅಂತ ಹೇಳಿ ತುಂಬಾನೇ ಕ್ಯೂರಿಯಾಸಿಟಿ ಇಂದ ಇರಬಹುದು. ಸೊ ಅದರ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ 15ಗೆ PKL ಸೀಸನ್ 11 ಆಪ್ಷನ್ ನಡೆಯುತ್ತೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಪ್ಲೇಯರ್ಸ್ ಗಳನ್ನ ಟಾರ್ಗೆಟ್ ಮಾಡಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ನಾನು ಏನಾದರೂ ಬೆಂಗಳೂರು ಬುಲ್ಸ್ ಅಭಿಮಾನಿ ಆಗಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಏನಂತ ತಿಳ್ಕೊಬೇಕಂತ ಹೇಳಿದ್ರೆ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಡೈರೆಕ್ಟ್ ಆಗಿ ವಿಡಿಯೋದ ಟಾಪಿಕ್ಗೆ ಹೋಗೋದಾದ್ರೆ, ಲಾಸ್ಟ್ ಟೈಮ್ ನಮ್ಮ ಒಂದು ಟೀಮ್ ನಲ್ಲಿ ಆದಂತ ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ರೈಡರ್ಸ್ಗಳು ನಮಗೆ ಸಪೋರ್ಟ್ ಮಾಡಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿರುವಂತಹ ಟೀಮ್ ಅನ್ನ, ಬೆಸ್ಟ್ ಟೀಮ್ ಅನ್ನ ಬಿಲ್ಡ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ರೈಡರ್ಸ್ಗಳು ಇರಲೇಬೇಕಾಗುತ್ತೆ, ಒಳ್ಳೆ ಒಳ್ಳೆ ಪ್ಲೇಯರ್ಸ್ಗಳು. ಸೊ ಹಾಗಾಗಿ ಈ ಸಲ ಪರದೀಪ್ ನರ್ವಾಲ್ ಅವ್ರನ್ನ ಮತ್ತೆ ನಮ್ಮ ಒಂದು ತಂಡಕ್ಕೆ ವಾಪಸ್ ಕರ್ಕೊಳ್ಳುವಂತ ಎಲ್ಲಾ ಚಾನ್ಸಸ್ಗಳು ತುಂಬಾನೇ ಇದೆ ಅಂತ ಹೇಳ್ಬೋದು. ಇದರ ಕುರಿತಾಗಿ ವಿಕಾಸ್ ಖಂಡೋಲ್ ಅವರು ಕೂಡ ಅಪ್ಡೇಟ್ ಅನ್ನ ನೀಡಿದ್ದಾರೆ. ಸೊ ಹಾಗಾಗಿ ಅವರು ನಮ್ಮ ತಂಡಕ್ಕೆ ಬಂದ್ರೆ, ನಮಗೆ ಸಪೋರ್ಟಿವ್ ಆಗಿದ್ರೆ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ ಅವರು ಒಪಿನಿಯನ್ ಹಾಗೇನೆ ಒಂದು ಹಿಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಯಾಕೆ ವಾಪಸ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, PKL ನ ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಪರದೀಪ್ ನರ್ವಾಲ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲೇ ಇದ್ದಿದ್ದು. ಸೊ ಹಾಗಾಗಿ ಅವರು ಮತ್ತೆ ವಾಪಸ್ ಬರ್ಬೋದು ಅಂತ ಹೇಳಿ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಹಾಗಾಗಿ ನೋಡೋ ಆಪ್ಷನ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ. ಸೊ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್ ಅಂತ ಹೇಳ್ತಾ ಫೈನಲ್ ಇಸ್ ಸ್ವೀಪ್ ಸೈನಿಂಗ್ ಆಫ್. ಬಾಯ್.